ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ದಿನ ಆಯಿತು ವಿಡಿಯೋನ ಶೇರ್ ಮಾಡಿದೆ. ಇನ್ನು ಮುಂದೆ ಟ್ರೈ ಮಾಡ್ತೀನಿ, ಆಲ್ಮೋಸ್ಟ್ ಡೈಲಿ ಒಂದು ವಿಡಿಯೋನಾದರೂ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಬನ್ನಿ, ಇವತ್ತಿನ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನೀವೆಲ್ಲನೂ ಸಹ ಕೇಳೇ ಇರ್ತೀರ, ಬಿಳಿ ಏಕೆ ಗಿಡದ ಮಹತ್ವ ಏನು, ಒಂದು ಅರ್ಕ ಪುಷ್ಪ ಅಂತ ಕರೀತಾರೆ. ಈ ಒಂದು ಗಿಡನ ನೀವು ಕೇಳಿದ್ದೀರಾ? ಅದೇನೇ ಹುಟ್ಟಿದರೆ ತುಂಬಾ ಒಳ್ಳೆಯದು ಅಂತ ನಿಮಗೆಲ್ಲರಿಗೂ ಸಹ ಗೊತ್ತಿರುತ್ತೆ. ಆಮೇಲೆ ನಮ್ಮ ಮನೆ ಹತ್ರ ಆಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು, ಅದೇ ಹುಟ್ಟಿದರೆ ತುಂಬಾ ಒಳ್ಳೆಯದು ಅಂತ ಕೇಳಿರ್ತೀರ ನೀವು. ಆಮೇಲೆ ಈ ಒಂದು ಎಕ್ಕದ ಗಿಡವನ್ನು ನಮ್ಮ ಮನೆಯ ಹತ್ತಿರ ಹಾಕುವುದರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದೊಂದು ದೈವಿ ಶಕ್ತಿ ಇರುವಂತಹ ಗಿಡ. ವಿಘ್ನೇಶ್ವರನಿಗೆ ತುಂಬ ಪ್ರಿಯ ಆಗಿರುವಂಥ ಗಿಡ. ಶಿವನಿಗೂ ಅಷ್ಟೇ ತುಂಬ ಪ್ರಿಯ. ಈ ಒಂದು ಹೂವಂತೂ ಒಂದು ವಿಘ್ನೇಶ್ವರನಿಗೆ ತುಂಬಾ ಒಂದು ಪ್ರಿಯ ಆಗಿರುವಂಥ ಹೂವು. ಈ ಒಂದು ಅರ್ಕ ಪುಷ್ಪದಿಂದ ಪೂಜೆಯನ್ನು ಮಾಡಿದರೆ, ಇನ್ನು ಆಂಜನೇಯನಿಗೂ ಅಷ್ಟೇ ತುಂಬ ಒಂದು ಪ್ರಿಯ ಆಗಿರುವಂಥ ಹೂವು. ಆಮೇಲೆ ಗಿಡನೂ ಅಷ್ಟೇ. ಆಮೇಲೆ ಸೂರ್ಯ ದೇವನಿಗೂ ಅಷ್ಟೇ, ಸೂರ್ಯ ಗಿಡ ಅಂತಲೂ ಸಹ ಕರೀತಾರೆ ಇದನ್ನು. ಸೂರ್ಯನಿಗೂ ಅಷ್ಟೇ ತುಂಬಾ ಒಂದು ಇಷ್ಟ ಆಗಿರುವಂತಹ ಈ ಒಂದು ಗಿಡ ಅದೇ ಹೇಗಪ್ಪ ಹುಟ್ಟುತ್ತೆ ಅಂತ ನಿಮ್ಮೆಲ್ಲರಿಗೂ ಸಹ ಅನಿಸಿರ್ಬೋದಲ್ವಾ. ಬನ್ನಿ, ನಾನು ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ. ಅದೇ ಎಲ್ಲಂದರಲ್ಲಿ ಹುಟ್ಟುತ್ತಲ್ವ, ಬೆಳೆಯುತ್ತಲ್ವ. ಅದು ಹೇಗೆ ಅಂದರೆ ನೋಡಿ, ಈ ರೀತಿಯಾಗಿ ಎಕ್ಕದ ಒಂದು ಗಿಡದಲ್ಲಿ ಕಾಯಿಗಳು ಬಿಡ್ತವೆ. ಈ ಕಾಯಿ ಒಳಗಡೆ ಬೀಜಗಳಿರ್ತವೆ. ಆ ಬೀಜ ತೋರಿಸ್ತೀನಿ ನಾನು ಯಾವ ರೀತಿ ಇರ್ತವೆ ಅಂದ್ಬಿಟ್ಟು. ಆ ಒಂದು ಬೀಜಗಳು ಅಂದರೆ ಯಾವ ರೀತಿ ಇರ್ತವೆ ಅಂದರೆ ನೋಡಿ, ಒಂದು ರೀತಿ ಹತ್ತಿ ಥರ ಇರ್ತವೆ ಇವು. ಇದು ಎಲ್ಲನೂ ಸಹ ಬಲ್ತಿದ್ದಾದಮೇಲೆ ಓಪನ್ ಆಗಿ ನೋಡಿ, ಇಲ್ಲಿ ತೋರಿಸ್ತೀನಿ ನಾನು ಈ ಗಿಡದಲ್ಲಿ ಎಷ್ಟೊಂದು ಆ ರೀತಿಯಾಗಿರುವಂಥ ಬೀಜಗಳು ಬಿದ್ದಿದ್ದಾವೆ ಅಂತಂದೇಳಿ. ಈ ಬೀಜಗಳು ಏನಾಗ್ತವೆ ಅಂದರೆ ಒಂದು ಗಿಡನ ಎಲ್ಲಾದರೂ ಇದ್ದರೆ, ಒಂದು ಗಿಡ ಯಾರ ಮನೆ ಹತ್ರ ಆಗಿರ್ಬೋದು ಅಥವಾ ಎಲ್ಲಾದರೂ ಆಗಿರ್ಬೋದು, ನಾವು ಬೆಳೆಸಿರ್ತೀವಿ ನೋಡಿ ಇವು ಬೀಜಗಳು ಈ ರೀತಿ ಇರ್ತವೆ ನೋಡಿ. ಗಾಳಿಗೆಲ್ಲನೂ ಸಹ ಹಾರು ಹೋಗ್ತಾ ಇರ್ತವೆ. ಒಂದು ರೀತಿಲಿ ಹತ್ತಿ ಥರ ಇರ್ತವೆ, ಅದರಲ್ಲಿ ಒಂದೊಂದು ಬೀಜ ಇರುತ್ತೆ ಕಪ್ಪುದು. ಆ ಬೀಜ ಗಾಳಿಯಲ್ಲಿ ಎಲ್ಲನೂ ಹೋಗ್ಬಿಟ್ಟು ಎಲ್ಲಂದರಲ್ಲಿ ಹೋಗಿ, ಅಂದರೆ ಎಲ್ಲಾದರೂ ನೀರಿರುವಂಥ ಜಾಗದಲ್ಲಿ ಏನಾದರೂ ಬಿದ್ದಿತ್ತಪ್ಪ ಅಂದರೆ ಅಲ್ಲಿ ಒಂದು ಗಿಡ ಹುಟ್ಟುವಂಥ ಚಾನ್ಸ್ ಇದೆ. ಹುಟ್ಟುತ್ತೆ ಅಂತಲೂ, ಗಿಡ ಬೆಳೆಯುತ್ತೆ ಅಂತಲೂ ಹೇಳ್ಬೋದು. ನೋಡಿ, ಈ ರೀತಿಯಲ್ಲಿ ಹತ್ತಿ ಥರ ಇರುತ್ತೆ ನೋಡಿ. ಇದು ಯಾವ ರೀತಿ ಇದೆ ನೋಡಿ, ಗಾಳಿ ಬಂದರೆ ಸಾಕು ಹಾರೋಗುತ್ತೆ ಈ ಒಂದು ಗಿಡ ನೋಡಿ. ಈ ಬೀಜಗಳು ಕಾಯಿ ಇದೆಯಲ್ಲ ಓಪನ್ ಆಗಿಬಿಟ್ಟು ಇಲ್ಲೆಲ್ಲ ಬಿದ್ದಿದ್ದಾವೆ ನೋಡಿ. ಅಂದರೆ ಒಂದು ದೊಡ್ಡ ಗಿಡ, ಅಂದರೆ ಒಂದು ಬಲ್ತಿರುವಂಥ ಒಂದು ಎಕ್ಕದ ಗಿಡದಲ್ಲಿ ತುಂಬ ಅಂದರೆ ತುಂಬಾ ಕಾಯಿಗಳು ಬೆಳೀತಾ ಇರ್ತವೆ. ಅವು ಬೀಜದ ಕಾಯಿಗಳು ಬೆಳೀತಾ ಇರ್ತವೆ ಬಲ್ತಿರುವಂಥ ಗಿಡದಲ್ಲಿ. ಅವೇನಾಗ್ತವೆ ಅಂದರೆ ಒಂದು ಸ್ವಲ್ಪ ದಿವಸ ಆದಮೇಲೆ ಆದಮೇಲೆ ಅವು ಓಪನ್ ಆಗ್ತವೆ, ತನ್ನಷ್ಟಕ್ಕೆ ತಾನೇ ಓಪನ್ ಆಗಿ ಏನಾಗುತ್ತೆ ಅಂದರೆ ಈ ರೀತಿ ಬೀಜಗಳು ಆಗುತ್ತೆ, ಅವೆಲ್ಲನೂ ಸಹ ಹಾರ್ಕೊಂಡು ಹೋಗ್ತಾ ಇರ್ತವೆ. ಅವು ಹಾರ್ಕೊಂಡು ಹೋಗಿ ಅವು ಎಲ್ಲಿ ಬೇಕಾದರೂ ಬೀಳ್ಬೋದು. ಹೊಲದಲ್ಲಾಗಿರ್ಬೋದು, ನಮ್ಮ ಮನೆಯ ಮುಂದೆ ಆಗಿರ್ಬೋದು, ಬೇರೆಯವ್ರ ಮನೆ ಹತ್ರ ಆಗಿರ್ಬೋದು. ಅವು ಎಲ್ಲಿ ಬೀಳ್ತವೋ ಅಲ್ಲಿ ಏನಾದರೂ ಅವಕ್ಕೆ ನೀರು ಇರುವಂಥ ಜಾಗ ಆಗಿದ್ದರೆ ಖಂಡಿತವಾಗಿಯೂ ಅಲ್ಲಿ ಒಂದು ಎಕ್ಕದ ಗಿಡ, ಅರಕ ಪುಷ್ಪ ಗಿಡ ಬೆಳೆಯುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಈ ಬೀಜಗಳು ಓಪನ್ ಆಗಿ, ಕಾಯಿ ಓಪನ್ ಆಗಿ ಹೋಗಿರುವಂತಹ ಬೀಜಗಳಿದಾವಲ್ಲ, ಆಗ ಅವು ಬೆಳೆಯುತ್ತೆ. ಇಷ್ಟೇ ಸ್ನೇಹಿತರೆ, ಇನ್ನೇನು ಅಲ್ಲ. ನಾವು ಅಂದ್ಕೊಳ್ತಿರ್ತೀವಲ್ವ, ಅದೇ ಹುಟ್ಟಿದರೆ ತುಂಬಾ ಒಳ್ಳೆಯದು. ಆಮೇಲೆ ಇನ್ನೂ ಕೆಲವರು ಏನು ಹೇಳ್ತಾರೆ ಅಂದರೆ, ಈ ಎಕ್ಕದ ಗಿಡ ಎಲ್ಲಿ ಬೆಳೆದಿರುತ್ತೋ ಅಲ್ಲಿ ಆ ಜಾಗದಲ್ಲಿ, ಅಂದರೆ ಭೂಮಿ ಒಳಗಡೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ನೀರಿನ ಅಂಶ ಭೂಮಿ ಒಳಗಡೆ ಇರುವಂಥ ಜಾಗದಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಈ ಒಂದು ಎಕ್ಕದ ಗಿಡ, ಅರ್ಕ ಪುಷ್ಪ ಗಿಡ ಏನಿದೆಯೋ, ನೀರಿನ ಅಂಶ ಜಾಸ್ತಿ, ಅಂದರೆ ಭೂಮಿ ಒಳಗಡೆ ನೀರಿನ ಅಂಶ ಎಲ್ಲಿ ಇರುತ್ತೋ ಅಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಹೌದು, ಆ ರೀತಿಯಲ್ಲಿ ಏನಾದರೂ ಮಣ್ಣಲ್ಲಿ ಹೋಗಿ ನೀರಿರುವಂಥ ಜಾಗ ಏನಾದರೂ ಸಿಕ್ತು ಅಂದರೆ ಖಂಡಿತವಾಗಿಯೂ ಅಲ್ಲಿ ಒಂದು ಗಿಡ ಬೆಳೆಯುತ್ತೆ. ಆಮೇಲೆ ಬಿಳಿ ಎಕ್ಕದ ಗಿಡ ಎಲ್ಲರ ಮುಂದೆ ಇದ್ದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದನೂ ಅಷ್ಟೇ ತುಂಬ ಒಳ್ಳೆಯದು. ಒಳ್ಳೆ ಉತ್ತಮವಾದಂಥ ಫಲಗಳು ಸಿಗ್ತವೆ ನೋಡಿ. ಈ ಒಂದು ಕಾಯಿಯನ್ನು ಸುಮ್ಮನೆ ಓಪನ್ ಮಾಡ್ತೀನಿ ನಾನು. ಇದಿನ್ನೂ ಬಲ್ತಿಲ್ಲ, ಇದ್ರ ಒಳಗಡೆ ಏನು ಬಲ್ತಿಲ್ಲ. ಇದು ಸ್ವಲ್ಪ ಕಾಯಿ ಬಲ್ತಿತ್ತಪ್ಪ ಅಂದರೆ ಒಳಗಡೆ ಬೀಜಗಳು ತೋರಿಸಿದ್ನಲ್ವ ನಾನು, ಆ ರೀತಿ ಇರ್ತವೆ. ಆದರೂ ಸಹ ನಾನು ಇದನ್ನ ಪೂರ್ತಿ ಏನು ಹೇಳ್ತೀವಿ ಕಟ್ ಮಾಡಿದೆ. ಹಾಗೆ ಬಿಟ್ರೂ ಸಹ ಅದು ಏನಾಗುತ್ತೆ, ಬೀಜಗಳು ಬಲಿತವೆ ಇವು. ಯಾಕೆಂದರೆ ಪೂರ್ತಿ ಓಪನ್ ಮಾಡಿಲ್ಲ ನಾನು.
ಬೆಳಿತವೆ ಬೀಜಗಳು, ಏನು ತೊಂದರೆ ಇಲ್ಲ. ಅದು ಓಪನ್ ಮಾಡಿದ್ರೂ ಸಹ ಏನು ತೊಂದರೆ ಇಲ್ಲ. ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಓಪನ್ ಮಾಡ್ತಾ ಇದ್ದೀನಿ ನಾನು ನೋಡಿ. ಆಮೇಲೆ ಇದು ಎಕ್ಕದ ಗಿಡ ಒಂದು ಔಷಧೀಯ ಸಸ್ಯವಾಗಿಯೂ ಅನೇಕ ಒಂದು ನಮ್ಮ ಒಂದು ಕಾಯಿಲೆಗಳಿಗೆ ಒಂದು ಔಷಧಿಯಾಗಿಯೂ ಸಹ ಇದನ್ನ ಉಪಯೋಗಿಸ್ಕೋಬಹುದು. ತುಂಬ ಅಂದರೆ ತುಂಬಾ ಒಳ್ಳೆಯದು. ಆಮೇಲೆ ಈ ಹಾಲಿದೆ ನೋಡಿ, ಬಿಳಿದು ಹಾಲು ತುಂಬಾ ಒಂದು ಸ್ವಲ್ಪ ಅಪಾಯಕಾರಿ ಅಂತ ಹೇಳ್ಬೋದು. ಏನಾದರೂ ಕಣ್ಣಿಗೆ ಏನಾದರೂ ಬೀಳ್ತಪ್ಪ ಅಂದರೆ ತುಂಬಾ ಉರಿ ಎಲ್ಲನೂ ಸಹ ಕಣ್ಣಿಗೆ ತುಂಬಾ ಇನ್ಫೆಕ್ಷನ್ ಆಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿಬಿಟ್ಟು ತುಂಬಾ ಹುಷಾರಾಗಿ ಈ ಗಿಡದ ಹತ್ರ ನಾವು ಏನೇ ಒಂದು ಎಲೆ ಕೀಳುವುದಾಗಿರ್ಬೋದು ಅಥವಾ ಈ ರೀತಿ ಬೀಜಗಳನ್ನ ಓಪನ್ ಮಾಡೋದಾಗಿರ್ಬೋದು ನಾವು ಮಾಡಬೇಕಾಗುತ್ತೆ. ಕಣ್ಣಿಗೆಲ್ಲ ಬೀಳೋ ಥರ ಸಿಡಿಯೋ ಥರ ನಾವು ನೋಡ್ಕೋಬೇಕಾಗುತ್ತೆ. ಸಿಡಿಯೋದನ್ನು ನಾವು ಸಿಡಿಸ್ಕೋಬಾರ್ದು, ಇಲ್ಲಾಂದರೆ ತುಂಬಾ ಉರಿ ಆ ಥರ ಎಲ್ಲನೂ ಸಹ ಕಣ್ಣು ತುಂಬಾ ಇದಾಗಿಬಿಡುತ್ತೆ. ಹಾಗಾಗಿ ನೋಡಿ ಈ ರೀತಿಯಾಗಿ ಬೀಜಗಳಿರ್ತವೆ ನೋಡಿ. ಆಮೇಲೆ ಕರ್ಬೇವಿನ ಗಿಡನೂ ಅಷ್ಟೇ ತುಂಬಾ ಚೆನ್ನಾಗಿ ಬೆಳೆದಿದೆ. ನಾನು ಹಿಂದೆ ಒಂದು ಸರಿ ವಿಡಿಯೋವನ್ನು ಮಾಡಿದ್ದೆ. ನಾನು ತುಂಬ ಚೆನ್ನಾಗಿ ಕರಿಬೇವಿನ ಗಿಡ ಬೆಳೆದಿದೆ ಸ್ನೇಹಿತರೆ. ತುಂಬ ದಿನ ಆಯಿತು ವಿಡಿಯೋವನ್ನು ಶೇರ್ ಮಾಡಿರಲಿಲ್ಲ. ಸೊ ಈ ಎಕ್ಕದ ಗಿಡದಲ್ಲಿ ಕಾಯಿ ಇದ್ವಲ್ವ, ಹಾಗಾಗಿಬಿಟ್ಟು ಸೊ ನಿಮಗೂ ತೋರಿಸೋಣ ಅಂತಂದು ಹೇಳ್ಬಿಟ್ಟು ವಿಡಿಯೋವನ್ನು ಶೇರ್ ಮಾಡಿದೆ ನಾನು. ನೀವೆಲ್ಲ ನೀವು ಇದೇ ರೀತಿಯಾದಂಥ ಕಾಯಿಗಳನ್ನು ನೋಡಿದ್ದೀರೋ ಇಲ್ವೋ ಅನ್ನೋದ್ರ ಬಗ್ಗೆ ಯಾರೆಲ್ಲ ನೋಡಿದ್ದೀರಾ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋಗಳನ್ನು ಶೇರ್ ಮಾಡೋದಕ್ಕೆ ಅಂತಂದು ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.